ಜೆನ್ಜಿ ಯುವ ದಂಗೆಗೆ ನೇಪಾಳ ಕೊತ ಕೊತ ಅಂತ ಕುದೀತಾ ಇದೆ. ಜೆನ್ಜಿ ಅಂದ್ರೆ ಯಾರು ಅಂತ ಹೇಳ್ತೀನಿ ನಿಮಗೆ. ಯುವಕರ ಕಿಚ್ಚಿಗೆ ಸರ್ಕಾರಿ ಕಟ್ಟಡಗಳು ಧ್ವಂಸ ಆಗಿದೆ. ಸಂಸತ್ ಭವನ, ಸಚಿವರ ಮನೆ, ಕಚೇರಿಗಳು ಹಾನಿಯಾಗಿದೆ. ಯುವ ಜ್ವಾಲೆಗೆ ಪಳೆಯುಳಿಕೆಯಾದ ಕಟ್ಟಡಗಳು. ಏಷ್ಯಾದ ಅತಿದೊಡ್ಡ ಅರಮನೆ ಸಿಂಹ ದರ್ಬಾರ್, ಇದಕ್ಕಂತೂ ವಿಪರೀತವಾಗಿ ಪ್ರವಾಸಿಗರು ಬರ್ತಾ ಇದ್ರು. ಬಟ್ ಈಗ ಅದು ಧಗಧಗಿಸಿದೆ. ಎಲ್ಲವನ್ನ ಕೂಡ ಯುವಕರ ಕಿಚ್ಚಿನ ಜ್ವಾಲೆ ಆಪೋಷಣ ತೆಗೆದುಕೊಂಡಿರುವಂತಹ ದೃಶ್ಯ. ಅತಿ ದೊಡ್ಡ ಅರಮನೆಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇತಿಹಾಸ ಸಾರ್ತಾ ಇದ್ದಂತಹ ಅರಮನೆ ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿತಾ ಇದೆ. ಅರಾಜಕತೆ ಒಂದು ದೇಶದಲ್ಲಿ ಸೃಷ್ಟಿಯಾದ್ರೆ ಏನೆಲ್ಲ ಅನಾಹುತಗಳು ಆಗಬಹುದು ಅನ್ನೋದಕ್ಕೆ ಈ ದೃಶ್ಯ ಜ್ವಲಂತ ನಿದರ್ಶನ ನಿಮಗೆ. ಆಮೇಲೆ ಜೆನ್ಜಿ ಯುವಕರು ಯಾರಪ್ಪ ಅವರು ಅಂತ ಕೇಳಿದ್ರೆ 1997ರಿಂದ 2012ರ ಇಸ್ವಿಯಲ್ಲಿ ಹುಟ್ಟಿದವರನ್ನ ಜೆನ್ಜಿ ಅಂತಾರೆ. ಅಂದರೆ ಬೇಸಿಕ್ಲಿ ಅವರಿಗೆ ತಂತ್ರಜ್ಞಾನ ಎಲ್ಲ ಅವ್ರ ಕೈಯಲ್ಲಿ ಟಿಪ್ ಆಫ್ ದ ಹ್ಯಾಂಡಲ್ ಇರುತ್ತೆ. ಬಾಕಿ ಇರೋರಿಗೆ 90s 80s ಕಿಡ್ಸ್ಗೆ ಕಂಪೇರ್ ಮಾಡಿದ್ರೆ ಅವ್ರು ಸ್ವಲ್ಪ ಟೆಕ್ನಾಲಜಿಕಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅನ್ನೋದು ಒಂದು ಮಾತು. ಈ ಕಾರಣಕ್ಕೆ ಜೆನ್ಜಿ ಜನ್ರೇಷನ್ ಅಂತ ಕರೀತಾರೆ ಅವ್ರನ್ನ. ಅಂಥ ಯುವಕರೇ ಆಲ್ಮೋಸ್ಟ್ ಒಂದು 20ರಿಂದ 25 ವರ್ಷದ ಯುವಕರೇ ಈ ದಂಗೆಯನ್ನು ನಡೆಸ್ತಾ ಇರೋದು.